ಕೊರಿಯ ವಿಠಲ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಉಜಿರೆ ಆಯೋಜನೆ ಮಾಡಿದಂಥ ಭಾಗವತ ಪದ್ಯಾನ ಗಣಪತಿ ಭಟ್ ಸ್ಮರಣೆ ಪ್ರಶಸ್ತಿ ಪ್ರದಾನ ತಾಲಮದ್ದಳೆ ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ನಾನು ಬರುವಾಗ ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಕೇಳ್ತೇನೆ. ತಡ ಆಗಿದ್ದು ಯಾಕೆ ಅಂತ ಅವರು ಈಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಯಕ್ಷಗಾನ, ಬಯಲಾಟ, ಕಂಬಳ, ಕೂಳಿ ಅಂಕ ಇದೆಲ್ಲ ಒಂದು 2-3 ವರ್ಷದ ಹಿಂದೆ ಅದು ಮರೆಯಾಗಿ ಹೋಗ್ತದೆ ಅಂತ ಎಲ್ಲರ ಮನಸ್ಸಿನಲ್ಲಿ ಇತ್ತು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದಕ್ಕೆಲ್ಲ ಅದಕ್ಕಂತೂ ಕಂಬಳಕ್ಕಂತೂ ಹೆಚ್ಚಿನ ನಾವೆಲ್ಲ ಇಲ್ಲಿ ಸಮಾಜದಲ್ಲಿ ನಿಲ್ಲಬೇಕಂತಾದರೆ ಕಂಬಳ ನಮಗೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದೆ. ಯಕ್ಷಗಾನ ಕೂಡ ನಾವು ಹೇಳ್ತಾ ಇದ್ದು, ಯಕ್ಷಗಾನ ರಾತ್ರಿಯಿಂದ ಬೆಳಿಗ್ಗೆವರೆಗೆ ನಡೀತದೆ, ಯಾರು ಕೇಳುವವರಿಲ್ಲ. ಈಗ ಅದಕ್ಕೆ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು 3 ಗಂಟೆ 4 ಗಂಟೆ ಡೇ ಟೈಮಲ್ಲಿ, ಮೊದಲು ರಾತ್ರಿ ಬಂದರೆ ಯಕ್ಷಗಾನಕ್ಕೆ ಬೆಳಿಗ್ಗೆನೇ ಹೋಗೋದು. ನನ್ನ ಬಾಲ್ಯದ ಜೀವನ ನನಗೆ ನೆನಪಾಗ್ತದೆ. ನಾನು ಯಕ್ಷಗಾನ ಪದ್ಯ ಎಲ್ಲ ಕೇಳ್ತೇನೆ. ಮನೆಯಲ್ಲಿ ಸ್ವಲ್ಪ ಆರಾಮದಲ್ಲಿ ಕೂತ್ರೆ ನೀವು ಹಾಡುವಾಗೆ ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ ನೋಡೋದು ನನ್ನ ಹೆಂಡತಿ ಮತ್ತು ಮಕ್ಕಳು ಮಾತ್ರ, ಬೇರೆ ನೋಡೋದಿಲ್ಲ. ಅಲ್ಲಲ್ಲ, ಅವರು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅವರು ಬೇರೆ ನೋಡೋದಿಲ್ಲಲ್ಲ. ಅದಕ್ಕೆ ಮತ್ತು ಯಕ್ಷಗಾನವೂ ಈಗ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. 3 ಗಂಟೆ ಡೇ ಟೈಮಲ್ಲಿ ಮಾಡುವಂಥದ್ದು. ಬಾಲ್ಯದಲ್ಲಿ ನಾನು ಕಾಡಮಲ್ಲಿಗೆ ಅಂತ ಒಂದು ಆಟ ನೋಡಿದ್ದೀನಿ. ಕಾಡಮಲ್ಲಿಗೆ ಉಪ್ಪಿನಂಗಡಿಯಲ್ಲಿ ನಾವು ಯಕ್ಷಗಾನ ನೋಡಲಿಕ್ಕೆ, ನಾನು ಚಿಕ್ಕವನಿದ್ದೆ, ಒಂದು 3ನೇ ಕ್ಲಾಸಲ್ಲಿ ಇದ್ದೆ. ಮಕ್ಕೆಗೆ ನೋಡಲಿಕ್ಕೆ ಹೋಗಿದ್ದು, ನನ್ನ ಅತ್ತೆ ಜೊತೆ ಹೋಗಿದ್ದು. ಅವರು 5 ರೂಪಾಯಿ ಸೀಟಲ್ಲಿ ಚೇರಲ್ಲಿ ಕೂತರು, ನಮ್ಮನ್ನು 2 ರೂಪಾಯಿ ಸೀಟಲ್ಲಿ ಕೆಳಗಡೆ ಹೊಯ್ಗೆಯಲ್ಲಿ ಕೂರಿಸಿದ್ರು. ನಮಗೆ ಬೆಳಿಗ್ಗೆವರೆಗೆ ನೋಡಿ 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 ಉಚ್ಚಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಜಾಗ ಇಲ್ಲ. ಅದನ್ನು ಕಟ್ಟಿಕೊಂಡು ನೋಡಿ 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 ಆಗ ನಾನು ಶುರು ಯಕ್ಷಗಾನ ನೋಡಿದ್ದು. ಆಗ ಕಾಡಮಲ್ಲಿಗೆ ಆಟದಲ್ಲಿ ಅವರು 2 ಮಕ್ಕಳನ್ನು ತಂದು ಸಮುದ್ರಕ್ಕೆ ಹಾಕುವ ಒಂದು ಸೀನ್ ಬಂತು. 2 ಮಕ್ಕಳು, ನನಗೀಗಲೂ ನೆನಪಿದೆ, ಚಿಕ್ಕ ಹುಡುಗೈತೆ. ನಾನು ಎಲ್ಲಿ ಸಮುದ್ರಕ್ಕೆ ಹಾಕೋದಂತ ಹಿಂದೆ ಮುಂದೆ ನೋಡೋದು, ಈ ಸಮುದ್ರ ಎಲ್ಲಿದೆ, ಇಲ್ಲಿ ಇಷ್ಟು ದಿಕ್ಕ ಇದರಲ್ಲಿ ಅಂತ. ಮತ್ತು ಪಟ್ಟ ಆ ಕಡೆ ಹೋಗಿ ತೆಗೊಂಡು ಹಾಕಿ ತೋರಿಸಿದ್ರು. ಹಾಗೆ ಆಗದ್ದು ಕಾಡಮಲ್ಲಿಗೆ ಆಟ ಅಂತ ಹೇಳಿದ್ರೆ ಈಗಲೂ ನನ್ನ ಮನಸ್ಸಿನಲ್ಲಿದೆ. ಆಗ ಅದು ನನಗೆ ಅಭಿರುಚಿ ತಂದಿರುವಂಥದ್ದು. ಅನಂತರ ಬಾಲ್ಯ ಜೀವನದಲ್ಲಿ ತುಂಬ ಯಕ್ಷಗಾನದ ವೇಷವನ್ನೆಲ್ಲ ಹಾಕಿದ್ದೀನಿ. ನಾನು ನಾಟಕದಲ್ಲಿ ಯಕ್ಷಗಾನದಲ್ಲೆಲ್ಲ ವೇಷವನ್ನು ಹಾಕಿದ್ದೀನಿ. ನಿಮ್ಮ ಥರ ಮಾತು ಬರೋದಿಲ್ಲ, ಅದು ಸ್ವಲ್ಪ ಸ್ವಲ್ಪ ಯಕ್ಷಗಾನದ ಅಭಿರುಚಿ ನನಗಿದೆ. ಮತ್ತು ಈ ತಾಳಮದ್ದಲೆ ಬಗ್ಗೆ ಬಹುಶಃ ಅದರಲ್ಲೂ ಕೂಡ ಆಸಕ್ತಿ ಇದ್ದವರಿಗೆ ಒಂದು ಒಳ್ಳೆಯ ವಿಚಾರವನ್ನು ನಾವು ಕಂಡುಕೊಳ್ಳುವಂಥದ್ದಾಗ್ತದೆ. ಪುಸ್ತಕ ಓದುವುದರಲ್ಲಿ ಜೊತೆ ಸ್ವಲ್ಪ ಕಳೀಬೋದು. ತಾಳಮದ್ದಲೆಯಲ್ಲಿ ಇನ್ನಷ್ಟು ನಮ್ಮ ಮನಸ್ಸಿನ ಒಳಗಡೆ ಹೋಗುವಂಥ ಎಲ್ಲ ವಿಚಾರಗಳನ್ನು ತಿಳಿಯುವಂಥ ಕೆಲಸ ಬಹುಶಃ ತಾಳಮದ್ದಲೆಯಲ್ಲೇ ಆಗ್ತದೆ. ಯಾಕಂದರೆ ನಾನು ಸುರತ್ಕಲ್ಲಲ್ಲಿ ಇರುವಾಗ ಅಲ್ಲಿ ರಾಘವೇಂದ್ರ ಮಠ ಇದೆ. ಪ್ರತಿ 3 ದಿವಸ ಅಲ್ಲಿ ತಾಳಮದ್ದಲೆ ಮಾಡ್ತಾರೆ ಸಾಯಂಕಾಲ ಯಾವಾಗಲೂ. ಈ ಸ್ಟೋರಿನವನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ತಾಳಮದ್ದಲೆ ಅದು ಭಾರಿ ನಮಗೆ ಪೌರಾಣಿಕ ಸ್ಟೋರಿಗಳನ್ನು ನಾವು ಕೇಳ್ಕೋಬೇಕಿದ್ರೆ, ಅದರಲ್ಲೂ ಮಕ್ಕಳಿಗೆ ಇದರಲ್ಲಿ ಸ್ವಲ್ಪ ಆಸಕ್ತಿಯನ್ನು ಮೂಡಿಸಿದರೆ ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಆಗುವಂಥ ಕೆಲಸಗಳು ಆಗ್ತದೆ. ಬಹುಶಃ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡ್ಕೊಂಡಿದ್ದೀರಿ. ರಾಜಕೀಯಕ್ಕೆ ಯಾಕೆ ಬಂದಿದ್ದಾರೆ ಈ ಅಶೋಕರೈಗಳು, ಬೇಕಾದಷ್ಟು ಕೆಲಸವನ್ನು ಮಾಡ್ತಾಯಿದ್ರು ಅಂತ ನಮ್ಮ ಹಿರಿಯರು ಉಲ್ಲೇಖ ಮಾಡಿದರು. ನಾನು ಕೂಡ ರಾಜಕೀಯಕ್ಕೆ ದುಡ್ಡು ಮಾಡಲಿಕ್ಕೆ ಅಂತ ಬಂದದಲ್ಲ. ನಾನು ಒಂದು ಟ್ರಸ್ಟನ್ನು ನಡೆಸಿ ಅದರಲ್ಲಿ ತುಂಬ ಜನರಿಗೆ ಸಹಾಯ ಮಾಡ್ತಾಯಿದ್ದೆ. ಆಗ ನನಗೆ ಸಹಾಯ ಮಾಡಲಿಕ್ಕೆ ಅಲ್ಲಲ್ಲಿ ಅಡೆತಡೆಗಳು ಬರ್ತಾಯಿತ್ತು, ರಾಜಕೀಯವಾಗಿ ಅಡೆತಡೆಗಳು ಬರ್ತಾಯಿದ್ದವು. ನಾನು ವ್ಯಾವಹಾರಿಕವಾಗಿ ಕೆಲಸ ಮಾಡಿದರೆ ವರ್ಷಕ್ಕೆ ಒಂದು ಕನಿಷ್ಠ 5-6 ಕೋಟಿ ಉತ್ಪತ್ತಿ ಮಾಡ್ತೇನೆ. ಈಗ 1 ವರ್ಷ ಆಯಿತು ಶಾಸಕನಾಗಿ, ಉತ್ಪತ್ತಿ ಮಾಡಿದ್ದೇನಿಲ್ಲ. ಮನೆ ಮಾಡಿದ್ದನ್ನೆಲ್ಲ ಕಳ್ಕೊಳ್ತಾ ಇದ್ದೀನಿ ದಿವಸ. ಒಂದು ಕಡೆ ಆರೋಗ್ಯ, ಒಂದು ಕಡೆ ಮನೆಯವರ ಪ್ರೀತಿ, ಒಂದು ಕಡೆ ಕೈಯಲ್ಲಿದ್ದ ದುಡ್ಡು, 3ನ್ನು ಕಳ್ಕೊಂಡಿದ್ದೇನೆ. ಆಗ ನೀವು ಹೇಳ್ಬೋದು ನಿಮಗೆ ಸಮಾಧಾನ ಇಲ್ವಾ ಅಂತ. ನನಗೆ ಸಮಾಧಾನ ಇದೆ. ದುಡ್ಡು ಮಾಡೋದು ಮಾತ್ರ ಮನುಷ್ಯನ ಜೀವನ ಅಲ್ಲ, ಸಮಾಜದಲ್ಲಿ ಸೇವೆ ಮಾಡೋದು ಕೂಡ ಜೀವನ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ನಾವು ಬರುವಾಗ ಏನು ತರೋದಿಲ್ಲ, ಹೋಗುವಾಗೂ ಏನು ಕೊಂಡೋಗ್ಲಿಕ್ಕಿಲ್ಲ. ಈ ಜೀವನದ ಮಧ್ಯೆ ಏನಾದರೂ ಬೆಂಚ್ ಮಾರ್ಕ್ ಅಂತ ಹೇಳ್ತೇವೆ, ಅಂದರೆ ಅದೊಂದು ಬೆಂಚ್ ಮಾರ್ಕಾಗಿ ಉಳಿಬೇಕು. ಅಂಥ ಕೆಲಸಗಳನ್ನು ಮಾಡಿದರೆ ಅವನ ಹೆಸರು ಕೂಡ ಈ ಸಮಾಜದಲ್ಲಿ ಉಳಿತದೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಅದಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಯಾಕೆ ರಾಜಕೀಯಕ್ಕೆ ಬಂದೆ ಅಂತ ಹೇಳಿದರೆ, ಬಡವರ ಕೆಲಸವನ್ನು ಮಾಡುವಾಗ ನನಗೆ ಅಡೆತಡೆಗಳು ಬರ್ತಾಯಿತ್ತು. ಅದಕ್ಕೆ ಒಂದು ಸಲ ಶಾಸಕನಾಗಿ ಯಾರಾದರೂ ಕಷ್ಟದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೆ ಅವರಿಗೆ ಸ್ಪಂದನೆ ಕೊಡಬೇಕಂತ ನನ್ನ ಅನಿಸಿಕೆ. ಪ್ರಯತ್ನ ಮಾಡ್ತಾ ಇದ್ದೇನೆ. 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇದ್ದೇನೆ. 4 ವರ್ಷದಲ್ಲಿ ಈ ಶಾಸಕನಾಗಿ ಎಷ್ಟು ಅಧಿಕಾರ ಚಲಾಯಿಸಲಿಕ್ಕೆ ಆಗ್ತದ ಅಷ್ಟು ಅಧಿಕಾರವನ್ನು ಚಲಾಯಿಸಿ ಬಡವರ ಸೇವೆಯನ್ನು ಮಾಡಲಿಕ್ಕೆ ಖಂಡಿತ ಪ್ರಾಮಾಣಿಕತನವಾಗಿ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮೆಲ್ಲ ಹಿರಿಯರ ಸಹಕಾರಗಳು ಇರಲಿ. ನಾನೆಲ್ಲಾದರೂ ತಪ್ಪಿ ನಡೆದಲ್ಲಿ ಎಲ್ಲ ಇದ್ದೀರಿ ಹಿರಿಯರು, ನನ್ನನ್ನು ತಿದ್ದುವಂಥ ಕೆಲಸ ಮಾಡಿ. ನಿಮಗೆಲ್ಲ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.